ಜನಪ್ರಿಯ ಶಾಸಕರು ಅಭಿವೃದ್ಧಿಯ ಶಾಶ್ವತ ಅಭಿವೃದ್ಧಿಯ ಅಧಿಕಾರದಿಂದ ವಿಜೃಂಭಣೆಯಿಂದ ಆಯೋಜನೆ ಮಾಡಿದಂತ ಒಟ್ಟು 6 ಗ್ರೌಂಡ್ಗಳಲ್ಲಿ 2 ದಿನಗಳ ಕಾಲ ಸತತವಾಗಿ 68 ತಂಡಗಳನ್ನು ಕ್ರಿಕೆಟ್ ಆಡಿಸಿ ಇದೊಂದು ಹೊಸಕೋಟೆಯಲ್ಲಿ ಇತಿಹಾಸವನ್ನು ಸೃಷ್ಟಿ ಮಾಡಿದಂತ SPG ಟೀಮ್ಗೆ ಮತ್ತು ಸಮಸ್ತ ಫೌಂಡೇಶನ್ಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಅದರ ಜೊತೆಯಾಗಿ ಎಲ್ಲ ಶರತ್ ಬಚ್ಚೇಗೌಡರ ಅಭಿಮಾನಿಗಳು ಸೇರಿಕೊಂಡು ತುಂಬಾ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಯಾಕಂದ್ರೆ ನಮ್ಮ ಶರತ್ ಬಚ್ಚೇಗೌಡರಿಗೆ ಇಂಥ ಕಾರ್ಯಕ್ರಮಗಳನ್ನ ಮಾಡಲೇಬೇಕು. ಯಾಕಂದ್ರೆ ಅವರ ಮೊದಲ ಆದ್ಯತೆ ವಿದ್ಯಾಭ್ಯಾಸಕ್ಕೆ, ಎರಡನೇದು ಕ್ರೀಡೆಗೆ. ಯಾಕಂದ್ರೆ ಮನುಷ್ಯನು ತುಂಬಾ ಅದ್ಭುತವಾಗಿ ಅವ್ರು ಏನೇ ಕಾರ್ಯಕ್ರಮಗಳನ್ನು ಮಾಡಿದ್ರೆ ಅರ್ಥಪೂರ್ಣವಾಗಿ ಮಾಡ್ತಾರೆ. ಮತ್ತೆ ನಮ್ಮ ತಾಲೂಕಿನ ಪರವಾಗಿ ತುಂಬಾ ಕಾಳಜಿರ್ತಕ್ಕಂಥ ನಾಯಕರು. 224 ಕ್ಷೇತ್ರಗಳಲ್ಲಿ ನಾವು ಇಂಥ ಶಾಸಕರನ್ನು ಪಡೆಯೋದಕ್ಕೆ ತುಂಬಾ ಅದೃಷ್ಟ ಮಾಡಿದ್ವಿ. ಸನ್ಮಾನ್ಯ ಚನ್ನಬೈರೇಗೌಡರ ಕಾಲದಿಂದ ಹಿಡ್ಕೊಂಡು ಬಚ್ಚೇಗೌಡರ ಕಾಲದಿಂದ ಹಿಡ್ಕೊಂಡು ಈಗ ನಮ್ಮ ಶರತ್ ಬಚ್ಚೇಗೌಡರ ಅವರ ನೇತೃತ್ವದಲ್ಲಿ ತುಂಬಾ ಎಲ್ಲ ಸಾವಿರಾರು ವರ್ಷ ಉಳಿಯುವಂತ ಕೆಲಸಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರಿಗೆ ನಾವು ನಮ್ಮ ತಾಲೂಕಿನ ಪರವಾಗಿ ಮತ್ತೆ ಟೌನಿನ ಪರವಾಗಿ ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳು ಸಲ್ಲಿಸ್ತೇವೆ. ಅಣ್ಣವರಾದಂತ ಬೈರೇಗೌಡ ಅಣ್ಣನವರೇ, ಸಮಯದ ಅಭಾವ ಇರೋದ್ರಿಂದ, ತಿರ್ಗಾ ಚಳಿ ಆಗ್ತಾ ಇರೋದ್ರಿಂದ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರೇ, ಈ ಕಾರ್ಯಕ್ರಮದಲ್ಲಿ ಸೇರಿರ್ತಕ್ಕಂಥ ಎಲ್ಲ ಕ್ರೀಡಾಭಿಮಾನಿಗಳೇ, ಕ್ರಿಕೆಟ್ ಅಭಿಮಾನಿಗಳೇ, ತಮ್ಮೆಲ್ಲರಿಗೂ ಕೂಡ ಈ 2 ದಿನ ನಡೆದಂತ ಕ್ರಿಕೆಟ್ ಕ್ರೀಡಾಕೂಟದ ಯಶಸ್ವಿಯಾಗಿ ಮುಗಿಸಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿರೋದಕ್ಕೆ ತಮ್ಮೆಲ್ಲರಿಗೂ ಕೂಡ ಮನಸ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ನಾನು ಕೋರ್ತಾ ಇದ್ದೀನಿ. ಬಂಧುಗಳೇ, ಮೊದಲನೇ ಬಾರಿಗೆ ತಾಲೂಕಲ್ಲಿರ್ತಕ್ಕಂಥ ಎಲ್ಲ ಹೋಬಳಿಗಳಿಂದ, ನಗರಗಳಿಂದ ನಮ್ಮ ತಾಲೂಕಲ್ಲಿರ್ತಕ್ಕಂಥ ಪ್ರತಿಭೆಗಳನ್ನ ಗುರುತಿಸಬೇಕು ಅನ್ನೋಂಥ ಒಂದು ಉದ್ದೇಶದಲ್ಲಿ ತಾಲೂಕಲ್ಲಿರ್ತಕ್ಕಂಥ ಕ್ರೀಡಾಪಟುಗಳ ಆಧಾರ್ ಕಾರ್ಡ್ ಸಮೇತ ಇವತ್ತು 68 ಟೀಮ್ಗಳನ್ನ ನಮ್ಮ ತಾಲೂಕಲ್ಲಿರ್ತಕ್ಕಂಥ ಗ್ರಾಮಗಳಿಂದ, ಪಂಚಾಯತಿಗಳಿಂದ ಆಯ್ಕೆ ಮಾಡ್ಕೊಂಡು ಬಂದು 5 ಹೋಬಳಿಗಳಾಗಿರ್ಬೋದು, ಹೊಸಕೋಟೆ ನಗರ ಆಗಿರ್ಬೋದು, ಇಲ್ಲಿಂದ ನಾವು ಆಯ್ಕೆ ಮಾಡ್ಕೊಂಡು ಬಂದು 2 ದಿನದಿಂದ ಸುಮಾರು 6 ವಿವಿಧ ಕಡೆಗಳಲ್ಲಿ, ಹೊಸಕೋಟೆ ನಗರದಲ್ಲಿ, ಪೂಜೆ ನಗರದಲ್ಲಿ 2 ಕಡೆಯಲ್ಲಿ, ಅತ್ತಿವಾಟ ಗೇಟ್ ಅಲ್ಲಿ ಮತ್ತೆ ನಮ್ಮ ಫ್ಯಾಕ್ಟರಿ ಗೇಟ್ ಅಲ್ಲಿ, ಸುಮಾರು ಕೊರಳೂರಲ್ಲಿ ಸುಮಾರು 6 ಪಿಚ್ಗಳಲ್ಲಿ ಈ ಒಂದು ಕ್ರೀಡಾಕೂಟನ ಆಯೋಜನೆ ಮಾಡ್ಕೊಂಡು ಬಂದಿದ್ದಾರೆ. ಅತ್ಯಂತ ಯಶಸ್ವಿಯಾಗಿ ತಾಲೂಕಿನ ಎಲ್ಲ ಭಾಗಗಳಿಂದ ಭಾಗವಹಿಸಿ ಇವತ್ತು ನಾವು ನೋಡಿದಂತ ಫೈನಲ್ ಅಲ್ಲಿ ಕೊಳತ್ತೂರಿನ ಟೀಮು ಇವತ್ತು ಯಶಸ್ವಿಯಾಗಿ ಗೆದ್ದು ಬಂದಿದ್ದಾರೆ. ಅವರಿಗೆ ವಿಶೇಷವಾದಂತ ಅಭಿನಂದನೆಗಳನ್ನ ಈ ಒಂದು ಸಂದರ್ಭದಲ್ಲಿ ಸಲ್ಲಿಸ್ತಾ, ಹೊಸಕೋಟೆ ಟೌನಿನ ಬಜರಂಗಿ ಬಾಯ್ಸ್ 2ನೇ ಸ್ಥಾನನ ಪಡೆದಿದ್ದಾರೆ. ಅಲ್ಪದ್ರಲ್ಲಿ ಪರಾಜಯ ಆಗಿದ್ದಾರೆ. ಅಂದ್ರೆ ಒಳ್ಳೆ ಉತ್ತಮವಾದಂತ ಫೈಟ್ ನ ಈ ಬಾರಿ ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಪೂಜೆ ನಗರದಲ್ಲಿ ನಡೆದಂತ 3ನೇ 4ನೇ ಸ್ಥಾನದ ಸ್ಪರ್ಧೆಯಲ್ಲಿ ನಮ್ಮ ದೇವಲಾಪುರದ ತಂಡ 3ನೇ ಸ್ಥಾನದಲ್ಲಿ ಬಂದಿದೆ. ಮತ್ತೆ ಕೊರಳೂರಿನ ತಂಡ ಇವತ್ತು 4ನೇ ಸ್ಥಾನದಲ್ಲಿ ಬಂದು ಬಹುಶಃ ಕಸ್ಬಾ ಆಗಿರ್ಬೋದು, ಅನಗೋಟಹಳ್ಳಿ ಆಗಿರ್ಬೋದು, ನಗರ ಆಗಿರ್ಬೋದು, ಎಲ್ಲಾ ಭಾಗಗಳಿಂದ ಕೂಡ ಟೀಮ್ಗಳು ಇವತ್ತು ಸ್ಪರ್ಧೆ ಮಾಡಿ ಇವತ್ತು ಪ್ರೈಸ್ ನ ಗಳಿಸಿದ್ದಾರೆ. ಸುಬ್ಬಣ್ಣವ್ರು ಈಗಾಗಲೇ ಹೇಳಿದಂಗೆ ತಾಲೂಕಲ್ಲಿ ನಡೆಯುವಂತ ಒಂದು ಅಭಿವೃದ್ಧಿ ಕಾಮಗಾರಿಗಳ ಜೊತೆಗೆ ಈ ರೀತಿಯಾದಂತ ಮನೋರಂಜನೆ ಕಾರ್ಯಕ್ರಮಗಳು, ಕ್ರೀಡೆ ಕಾರ್ಯಕ್ರಮಗಳಾಗಿರ್ಬೋದು ಅಥವಾ ಯಾವ ಸಂಘಟನೆ ಮಾಡಕ್ಕೆ ಎಲ್ಲರೂ ಯುವಕರುಗಳು ಒಂದು ಕಡೆ ಸೇರಕ್ಕೆ ಧಾರ್ಮಿಕ ಕಾರ್ಯಕ್ರಮಗಳ ಮುಖಾಂತರವಾಗಿ ಅಶ್ವತ್ಥ ಕಟ್ಟೆಗಳಾಗಿರ್ಬೋದು, ದೇವಾಲಯಗಳ ನಿರ್ಮಾಣಗಳಾಗಿರ್ಬೋದು, ಇವೆಲ್ಲವನ್ನೂ ಕೂಡ ಮಾಡಿ ಧಾರ್ಮಿಕವಾಗಿ, ಸಾಮಾಜಿಕವಾಗಿ, ಕ್ರೀಡೆಗಳಲ್ಲಿ ಎಲ್ಲದರಲ್ಲೂ ಕೂಡ ಇವತ್ತು ನಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಿಕೊಂಡು ತಾಲೂಕಲ್ಲಿ ಪದೇ ಹೇಳಂತ ಮಾತೇನಂತಂದ್ರೆ, ನಮ್ಮ ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿ ಕೊಟ್ಟಿತ್ತು. ಚುನಾವಣೆ ನಡೆಯಕ್ಕೆ ಮೊದಲು
ನಾವು 6ನೇ ಗ್ಯಾರಂಟಿ ಒಂದು ಕೊಟ್ಟಿದ್ವಿ. ತಾಲೂಕಲ್ಲಿ ಯಾವುದೇ ಒಂದು ಗಲಾಟೆ ಆಗಕ್ ಬಿಡೋದಿಲ್ಲ, ಯಾವುದೇ ಒಂದು ವ್ಯಾಜ್ಯಗಳಿಗೆ ಅವಕಾಶ ಇಲ್ಲ, ಪೊಲೀಸ್ ಸ್ಟೇಷನ್ಗಳಲ್ಲಿ FIRಗಳಿಗೆ ಅವಕಾಶ ಇಲ್ಲ. ನಾವೆಲ್ಲರೂ ಕೂಡ ಅಣ್ಣ ತಮ್ಮಂದ್ರ ತರ ನಡ್ಕೊಂಡು ಹೋಗ್ಬೇಕು ಅಂತ 6ನೇ ಗ್ಯಾರಂಟಿ ಏನ್ ಕೊಟ್ಟಿದ್ವಿ, ಆ 6ನೇ ಗ್ಯಾರಂಟಿಯ ಪ್ರಯುಕ್ತವಾಗಿ ಇವತ್ತು ಈ ರೀತಿಯಾದಂತ ಕಾರ್ಯಕ್ರಮಗಳನ್ನ, ತಾಲೂಕನ್ನ ಒಗ್ಗೂಡಿಸಂತ ಕಾರ್ಯಕ್ರಮಗಳನ್ನ, ಯುವಕರನ್ನ ಒಗ್ಗೂಡಿಸಂತ ಕಾರ್ಯಕ್ರಮಗಳನ್ನ, ಧರ್ಮಗಳನ್ನ ಒಗ್ಗೂಡಿಸ ಕಾರ್ಯಕ್ರಮಗಳನ್ನ ಇವತ್ತು ನಾವು ನಡೆಸ್ಕೊಳ್ತಾ ಬರ್ತಾ ಇದೀವಿ. ಈ ಒಂದು ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡಕ್ಕೋಸ್ಕರ ಯಾರ್ಯಾರೆಲ್ಲ ಇಲ್ಲಿ ಪ್ರಯತ್ನ ಮಾಡಿದರೆ ಅವರೆಲ್ಲರಿಗೂ ಕೂಡ ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಮುಖಾಂತರ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ, ಇದು ಮೊದಲನೇ ಬಾರಿಗೆ ಆಗಿರ್ತಕ್ಕಂಥದ್ದು. ಯಾವುದೇ ಒಂದು ನ್ಯೂನ್ಯತೆಗಳು, ಯಾವುದೇ ಒಂದು ಅಡಕು ತೊಡಕುಗಳಿದ್ರೆ ಬರುವ 2ನೇದರಲ್ಲಿ 3ನೇ ಹಂತದಲ್ಲಿ ಇವನ್ನ ಇನ್ನೂ ಕೂಡ ಮಾಡ್ಕೊಂಡು ಹೋಗಂಥದ್ದು. ಹೋಬಳಿ ಮಟ್ಟದಿಂದ, ಪಂಚಾಯತಿ ಮಟ್ಟದಿಂದ ತಾಲೂಕು ಮಟ್ಟದ ಕಾರ್ಯಕ್ರಮ ಮಾಡೋಣ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮನ ಮಾಡಿಕೊಟ್ಟಂತ ಎಲ್ಲರಿಗೂ ಕೂಡ ನಾನು ಹೇಳ್ತಾ, ವಿಶೇಷವಾಗಿ ಈ ಒಂದು ಸ್ಪರ್ಧೆಯ ಸಂತೋಷದ ಕೂಟದಲ್ಲಿ ನಾವೇನಿದೀವಿ ಅದರಲ್ಲಿ ಒಂದು ಮತ್ತೊಂದು ಸಂತೋಷದ ಸುದ್ದಿ ಏನಂತಂದ್ರೆ, ಸುಮಾರು 10 ವರ್ಷಗಳ ನಂತರ ಟೌನ್ ಕೋಆಪರೇಟಿವ್ ಬ್ಯಾಂಕ್ ಇವತ್ತು ಮತ್ತೊಮ್ಮೆ ನಮ್ಮ ಕೈಗೆ ಬಂದು 13 ಅಭ್ಯರ್ಥಿಗಳಲ್ಲಿ 8 ಅಭ್ಯರ್ಥಿಗಳು ಇವತ್ತು ಜಯನ ಗಳಿಸಿ ಬರ ಬುಧವಾರದ ದಿನ ಟೌನ್ ಕೋಆಪರೇಟಿವ್ ಬ್ಯಾಂಕ್ಗೆ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಚುನಾವಣೆ ಕೂಡ ಇದೆ. ಯಾವ ರೀತಿಯಲ್ಲಿ ಪಾರದರ್ಶಕವಾದಂತಹ ಆಡಳಿತನ ತಾಲೂಕಾದ್ಯಂತ ಕೊಡ್ತಾ ಬರ್ತಾ ಇದೀವೋ, ಮುಂದಿನ ದಿನಗಳಲ್ಲಿ ಜನಸ್ನೇಹಿ ಕಾರ್ಯಕ್ರಮಗಳು, ಜನಕ್ಕೆ ಅನುಕೂಲ ಆಗಂತ ಕಾರ್ಯಕ್ರಮಗಳನ್ನ ಸುಮಾರು 19,000 ಜನ ಏನ್ ಟೌನ್ ಕೋಆಪರೇಟಿವ್ ಬ್ಯಾಂಕ್ ಸದಸ್ಯಗಳವ್ರೆ ಅವರೆಲ್ಲರಿಗೂ ಕೂಡ 19,000 ಜನ ಅಲ್ಲ, 19,000 ಕುಟುಂಬಗಳು ಏನಿವತ್ತು ನಮ್ಮ ಟೌನ್ ಕೋಆಪರೇಟಿವ್ ಬ್ಯಾಂಕಿನ ಸದಸ್ಯಗಳವ್ರೆ ಅವರೆಲ್ಲರಿಗೂ ಕೂಡ ಅನುಕೂಲ ಮಾಡಿಕೊಡುವಂತ ಕೆಲಸನ ಇವತ್ತು ನಾವು ಮಾಡ್ಕೊಡ್ತೀವಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ, ಆ ಆಯ್ಕೆ ಆದಂತ ಎಲ್ಲ ಅಭ್ಯರ್ಥಿಗಳ ಮೇಲೆ ತಮ್ಮ ಆಶೀರ್ವಾದ ತಾವೇನ್ ಮಾಡಿ ಮತದಾನ ಹಾಕಿದ್ದೀರಾ ಎಲ್ಲ ನಮ್ಮ ಅಭ್ಯರ್ಥಿಗಳ ಬಯಸಿದ್ರೆ, ಪ್ರಣಾಳಿಕೆಯಲ್ಲಿ ನಾವು ಏನೇನು ಅಂಶಗಳನ್ನ ಸಾರ್ವಜನಿಕರ ಪರವಾಗಿ ಮಾಡಿಕೊಡ್ತೀವಿ ಅಂತ ಮಾತು ಕೊಟ್ಟಿದ್ವಿ, ಆ ಎಲ್ಲ ಅಂಶಗಳನ್ನು ಕೂಡ ಕಾರ್ಯಗತ ಮಾಡ್ಕೊಡ್ತೀವಿ ಅಂತ ಹೇಳ್ತಾ, ನುಡಿದಂತೆ ಟೌನ್ ಕೋಆಪರೇಟಿವ್ ಬ್ಯಾಂಕ್ ಪ್ರಣಾಳಿಕೆಯಲ್ಲಿದ್ದಂತ ಏನೇನು ಅಂಶಗಳನ್ನ ನಾವು ಮಾತು ಕೊಟ್ಟಿದ್ವೋ ಅವೆಲ್ಲವನ್ನೂ ಕೂಡ ಕಾರ್ಯಗತ ಮಾಡಿಕೊಡ್ತೇವೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದ್ರೆ ಟೌನ್ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ಇರ್ತಕ್ಕಂಥ ನಮ್ಮ ಬೋರ್ಡು ನುಡಿದಂತೆ ನಡೀತೀವಿ, ಕೊಟ್ಟಂತ ಮಾತುಗಳನ್ನ ಈಡೇರಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಬಯಸಿದ್ರೆ, ಪ್ರಣಾಳಿಕೆಯಲ್ಲಿ ನಾವು ಏನೇನು ಅಂಶಗಳನ್ನ ಸಾರ್ವಜನಿಕರ ಪರವಾಗಿ ಮಾಡಿಕೊಡ್ತೀವಿ ಅಂತ ಮಾತು ಕೊಟ್ಟಿದ್ವಿ, ಆ ಎಲ್ಲ ಅಂಶಗಳನ್ನು ಕೂಡ ಕಾರ್ಯಗತ ಮಾಡ್ಕೊಡ್ತೀವಿ ಅಂತ ಹೇಳ್ತಾ, ನುಡಿದಂತೆ ಟೌನ್ ಕೋಆಪರೇಟಿವ್ ಬ್ಯಾಂಕ್ ಪ್ರಣಾಳಿಕೆಯಲ್ಲಿದ್ದಂತ ಏನೇನು ಅಂಶಗಳನ್ನ ನಾವು ಮಾತು ಕೊಟ್ಟಿದ್ವೋ ಅವೆಲ್ಲವನ್ನೂ ಕೂಡ ಕಾರ್ಯಗತ ಮಾಡಿಕೊಡ್ತೇವೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದ್ರೆ ಟೌನ್ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ಇರ್ತಕ್ಕಂಥ ನಮ್ಮ ಬೋರ್ಡು ನುಡಿದಂತೆ ನಡೀತೀವಿ, ಕೊಟ್ಟಂತ ಮಾತುಗಳನ್ನ ಈಡೇರಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಆಶ್ವಾಸನೆಯನ್ನ ಕೊಡ್ತಾ ನನ್ನ ಮಾತುಗಳಿಗೆ ನಾನು ವಿರಾಮನ ನೀಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.